ಹಾಯ್ ಹೆಲೋ ವೆಲ್ಕಮ್ ಟು ಲಾಲ್ಸ್ ಆಫ್ ಟೆಕ್ನಾಲಜಿ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಏನು ಹೇಳ್ತೀನಿ ಫ್ರೆಂಡ್ಸ್ ಸಿಗಲ್ಲ ಅಂತ ಅಂದಲ್ಲಿ ಮತ್ತು ಟೈಟಲ್ ನೋಡಿದಂತೆ ಇವತ್ತಿನ ಈ ವಿಡಿಯೋದಲ್ಲಿ ನೀವು ನಿಮ್ಮ ಫೋನಲ್ಲಿ ಸಾಫ್ಟ್ವೇರ್ ಅಪ್ಡೇಟ್ ಯಾವ ರೀತಿಯಾಗಿ ಕೊಡೋದು ಫ್ರೆಂಡ್ಸ್ ಸಾಫ್ಟ್ವೇರ್ ಅಪ್ಡೇಟ್ ಯಾವ ರೀತಿಯಾಗಿ ಕೊಡೋದು ಮತ್ತು ಯಾವ ರೀತಿಯಾಗಿ ಅದರಿಂದ ಏನು ಪ್ರಯೋಜನ ಸಾಫ್ಟ್ವೇರ್ ಅಪ್ಡೇಟ್ ಕೊಡೋದ್ರಿಂದ ಫೋನಿಗೆ ಏನು ಉಪಯೋಗ ಆಗುತ್ತೆ ಅಂತ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಹೌದು ಫ್ರೆಂಡ್ಸ್, ನೀವು ನಿಮ್ಮ ಫೋನಿಗೆ ಸಾಫ್ಟ್ವೇರ್ ಅಪ್ಡೇಟ್ ಯಾವ ರೀತಿಯಾಗಿ ಕೊಡೋದು ಸಾಫ್ಟ್ವೇರ್ನ ಅಪ್ಡೇಟ್ ಆಗಿ ಯಾವ ರೀತಿಯಾಗಿ ಕೊಡೋದು ಯಾವ ರೀತಿಯಾಗಿ ಇದು ಮಾಡೋದು ಯಾವ ರೀತಿಯಾಗಿ ಡೆವಲಪ್ ಮಾಡೋದು ಸಾಫ್ಟ್ವೇರ್ ಅಪ್ಡೇಟ್ ಕೊಟ್ಟು ಯಾವ ರೀತಿಯಾಗಿ ಇನ್ಸ್ಟಾಲ್ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ತಿಳಿಸ್ಕೊಡೋ ಮುನ್ನ ನೀವೇ ಆದರೆ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ ಎನೇಬಲ್ ಮಾಡ್ಕೊಳ್ಳಿ. ಇದೇ ರೀತಿ ಹೊಸ ವಿಡಿಯೋ ಅಪ್ಡೇಟ್ ಆಗಿ ಫ್ರೆಂಡ್ಸ್. ನೀವು ಫೇಸ್ಬುಕ್ ಪೇಜಲ್ಲಿ ನೋಡ್ತೀರಿ, ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಪಕ್ಕದ ಬೆಲ್ಲಕ್ಕನ್ನು ಎನೇಬಲ್ ಮಾಡ್ಕೊಳ್ಳಿ. ಇದೇ ರೀತಿ ಹೊಸ ವಿಡಿಯೋ ಅಪ್ಡೇಟ್ ಆಗಿ ಫ್ರೆಂಡ್ಸ್. ಹೌದು ಫ್ರೆಂಡ್ಸ್, ಸಾಫ್ಟ್ವೇರ್ ಅಪ್ಡೇಟ್ ಕೊಡೋದ್ರಿಂದ ಏನು ಉಪಯೋಗ ಅಂದ್ರೆ ಫ್ರೆಂಡ್ಸ್, ನಿಮ್ಮ ಫೋನನ್ನು ಹ್ಯಾಂಗ್ ಆಗ್ತಿರುತ್ತೆ ಫ್ರೆಂಡ್ಸ್, ಹ್ಯಾಂಗ್ ಆಗೋದಿಲ್ಲ ಫ್ರೆಂಡ್ಸ್. ನಿಮ್ಮ ಫೋನನ್ನು ಸ್ಟ್ರಕ್ ಆಗ್ತಿರುತ್ತೆ, ಆವಾಗ ನಿಮ್ಮ ಫೋನ್ ಸ್ಟ್ರಕ್ ಆಗೋದಿಲ್ಲ ಫ್ರೆಂಡ್ಸ್. ಅದರಿಂದ ಮತ್ತು ನಿಮ್ಮ ಫೋನ್ ಬ್ಯಾಟ್ರಿ ಬ್ಯಾಕಪ್ಪನ್ನು ಬರ್ತಾ ಇತ್ತು ಫ್ರೆಂಡ್ಸ್. ನಿಮ್ಮ ಫೋನಿಗೆ ಬ್ಯಾಟ್ರಿ ಬ್ಯಾಕಪ್ಪನ್ನು ಸಂಪೂರ್ಣ ಬರ್ತೈತಿ, ಫೋನ್ ಚಾರ್ಜನ್ನು ಬೇಗ ಕಡಿಮೆ ಆಗ್ತೈತಿ. ಅದರಿಂದ ಅದು ಸಾಫ್ಟ್ವೇರ್ ಅಪ್ಡೇಟ್ ಕೊಟ್ಟರೆ ಫೋನ್ ಚಾರ್ಜನ್ನು ಬೇಗ ಕಡಿಮೆ ಆಗೋದೇ ನಿಲ್ಲೋದು ಫ್ರೆಂಡ್ಸ್. ಫೋನ್ ಹ್ಯಾಂಗ್ ಆಗೋದಿಲ್ಲ, ಫೋನ್ ಸ್ಟ್ರಕ್ ಆಗೋದಿಲ್ಲ ಫ್ರೆಂಡ್ಸ್. ನಿಮ್ಮ ಸ್ಟೋರೇಜ್ ಏನು ಹೆಚ್ಚಾಗುತ್ತೆ ಫ್ರೆಂಡ್ಸ್, ನಿಮ್ಮ ರ್ಯಾಮನ್ನು ಇನ್ಕ್ರೀಸ್ ಆಗುತ್ತೆ ಫ್ರೆಂಡ್ಸ್. ಅದು ಯಾವ ರೀತಿಯಾಗಿ ನಿಮ್ಮ ಫೋನಿಗೆ ಸಾಫ್ಟ್ವೇರ್ ಅಪ್ಡೇಟ್ ಕೊಡೋದು ಅಂತ ನಾನು ನನ್ನ ಫೋನ್ ಸ್ಕ್ರೀನಲ್ಲಿ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಸ್ವಂತ ಮಕ್ಕಳು ಫ್ರೆಂಡ್ಸ್ ಬಂದ್ಬಿಟ್ಟು ನಮ್ಮ ಫೋನ್ ಸ್ಕ್ರೀನಲ್ಲಿ ಫ್ರೆಂಡ್ಸ್. ಫ್ರೆಂಡ್ಸ್, ನಾನು ನನ್ನ ಫೋನನ್ನು ಓಪನ್ ಮಾಡಿಕೊಂಡಿದ್ದೀನಿ. ನೀವು ನಿಮ್ಮ ಫೋನ್ ಓಪನ್ ಮಾಡಿಕೊಂಡ ನಂತರ ಹೇಳಿದಂತೆ ಸ್ಟೆಪ್ ಬೈ ಸ್ಟೆಪ್ ನೀವು ಫಾಲೋ ಮಾಡಬೇಕಾಗುತ್ತೆ. ಅಂದರೆ ನಿಮ್ಮ ಫೋನಿನ ಸಾಫ್ಟ್ವೇರ್ ಅಪ್ಡೇಟ್ ಆಗುತ್ತೆ, ಇಲ್ಲಾಂದರೆ ನಿಮ್ಮ ಫೋನ್ ಸಾಫ್ಟ್ವೇರ್ ಅಪ್ಡೇಟ್ ಆಗಲ್ಲ ಫ್ರೆಂಡ್ಸ್. ಅದಕ್ಕಾಗಿ ನೀವು ಫಸ್ಟ್ ಏನು ಮಾಡಬೇಕಂತ ನಾನು ಹೇಳಿದಂತೆ ನಿಮ್ಮ ಫೋನಿನ ಸೆಟ್ಟಿಂಗ್ ಆ್ಯಪ್ ಇರುತ್ತಲ್ಲ, ಸೆಟ್ಟಿಂಗ್ ಆ್ಯಪನ್ನು ಓಪನ್ ಮಾಡ್ಕೊಳ್ಬೇಕಾಗುತ್ತೆ. ನಾನು ನನ್ನ ಫೋನಿನಲ್ಲಿ ಸೆಟ್ಟಿಂಗ್ ಆ್ಯಪನ್ನು ಓಪನ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ನೀವು ನೋಡು, ಸೆಟ್ಟಿಂಗ್ ಆ್ಯಪನ್ನು ಓಪನ್ ಮಾಡಿಕೊಂಡಿದ್ದೀನಿ ಫ್ರೆಂಡ್ಸ್. ಓಪನ್ ಮಾಡಿಕೊಂಡ ನಂತರ ನೀವು ಮೇಲೆ ಸ್ಕ್ರಾಲ್ ಮಾಡಿಕೊಂಡ ನಂತರ ಇಲ್ಲಿ ಅಕೌಂಟ್ ಅಲ್ಲ ಅಬೌಟ್ ಇರ್ತಿರುತ್ತೆ, ಅಪ್ಪ ಡಿವೈಸ್ ಇರ್ತಿಲ್ಲ, ಅಪ್ಡೇಟ್ಸ್ ಇರ್ತಿರುತ್ತೆ. ಒಂದು ಫೋನಲ್ಲಿ ಅಪ್ಡೇಟ್ ಇರ್ತಿದೆ, ಒಂದು ಫೋನ್ ಅಬೌಟ್ ಡಿವೈಸ್ ಇರುತ್ತೆ, ಒಂದು ಫೋನಿಗೆ ಸಿಸ್ಟಮ್ ಅಪ್ಡೇಟ್ಸ್ ಇರ್ತಿರುತ್ತೆ. ಬರುತ್ತೆ ನನ್ನ ಫೋನಲ್ಲಿ ಅಬೌಟ್ ಡಿವೈಸ್ ಐತೆ ಬಂದೈತಿ. ನಿಮ್ಮ ಫೋನಲ್ಲಿ ಯಾವುದೇ ರೀತಿ ಬಂದು ಕಮೆಂಟ್ ಬಾಕ್ಸ್ನಲ್ಲಿ ಬಂದು ಕಮೆಂಟ್ ಮಾಡಿ ಅಪ್ಡೇಟ್ ಡಿವೈಸ್ ಮೇಲೆ ಕ್ಲಿಕ್ ಮಾಡಿಕೊಂಡ ನಂತರ ಈ ರೀತಿಯಾಗಿ ಓಪನ್ ಆಗುತ್ತೆ. ಇಂಟರ್ಫೇಸ್ ಓಪನ್ ಆದ ನಂತರ ನೀವು ಏನು ಮಾಡ್ಬೇಕು ಫ್ರೆಂಡ್ಸ್, ಓಪನ್ ಮಾಡಿಕೊಂಡ ನಂತರ ಅಪ್ ಟು ಡೇಟ್ ಆಗ್ತಿರುತ್ತೆ, ಅಫಿಷಿಯಲ್ ವರ್ಷನ್ ಅಂತ ನೀವು ಅದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕೈತಿ. ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ ನಂತರ ಸ್ವಲ್ಪ ಲೋಡ್ ಆಗ್ತಿದೆ. ಚೆಕಿಂಗ್ ಫಾರ್ ಅಪ್ಡೇಟ್ಸ್ ಇವ್ರದ್ದು ತೋರಿಸಿದ್ರೆ ನಿಮ್ಮ ಇವ್ರ ಸಿಸ್ಟಮ್ ಅಪ್ಡೇಟ್ ಇದೆಯೋ ಇಲ್ವಾ ತೋರಿಸಿದೆ. ನಿಮ್ಮ ಸಿಸ್ಟಮ್ ಅಪ್ಡೇಟ್ ಇದ್ರೆ ಈ ರೀತಿ ಬರುತ್ತೆ. ಅಬೌಟ್ ದಿಸ್ ವರ್ಷನ್ ಅಂತ ಬರ್ತಿದೆ. ನಿಮಗೆ ಈ ರೀತಿಯಾಗಿದ್ದು ಅರ್ಥ ಆಗಲಿಲ್ಲ ಅಂದರೆ ನೀವು ಹೊರ ಬಂದ ನಂತರ ನಾನು ನಿಮಗೆ ತೋರಿಸ್ತೀನಿ. ಈ ರೀತಿಯಾಗಿ ಬಂದ ನಂತರ ಸರ್ಚ್ ಬಾರ್ ಮೇಲೆ ಬರಬೇಕು. ಸರ್ಚ್ ಬಾರ್ ಮೇಲೆ ಬಂದ ನಂತರ ಸಿಸ್ಟಮ್ ಅಪ್ಡೇಟ್ ಅಂತ ನೀವು ಸರ್ಚ್ ಮಾಡಬೇಕಾಗುತ್ತೆ. ಸಿಸ್ಟಮ್ ಅಪ್ಡೇಟ್ ಸರ್ಚ್ ಮಾಡಿಕೊಂಡಿರುತ್ತೆ. ಇಲ್ಲಿ ತೋರಿಸ್ತಾ ಆಟೋಮೆಟಿಕ್ ಇವ್ರ ಸಿಸ್ಟಮ್ ಅಪ್ಡೇಟ್ ಇಲ್ಲ, ಕೆಳಗೆ ಸಿಸ್ಟಮ್ ಅಪ್ಡೇಟ್ ಇದೆ, ಡೌನ್ಲೋಡ್ ಫಾರ್ ಆಪ್ಷನ್ ಇದೆ, ಸಿಸ್ಟಮ್ ಅಪ್ಡೇಟ್ ಅಂತ ಈ ರೀತಿ ತೋರಿಸ್ತಾ ಇದೆ. ನೀವು ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಗುತ್ತೆ. ಕ್ಲಿಕ್ ಮಾಡಿಕೊಂಡ ನಂತರ ಅಬೌಟ್ ದಿಸ್ ವರ್ಷನ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳುತ್ತೆ. ಕ್ಲಿಕ್ ಮಾಡಿಕೊಂಡ ನಂತರ ನಿಮ್ಮ ಫೋನ್ ಅಪ್ಡೇಟ್ ಬಂದಿಲ್ಲ ತೋರಿಸಿ ಈ ರೀತಿ ಬಂದರೆ ಅಪ್ಡೇಟ್ ಅಂತ ಬಂದರೆ ನಿಮ್ಗೆ ಆ ಫೋನಿನಲ್ಲಿ ನಿಮ್ಗೆ ಅಪ್ಡೇಟ್ ತೋರಿಸುತ್ತೆ ಫ್ರೆಂಡ್ಸ್. ನೀವು ಅಬೌಟ್ ದಿಸ್ ವರ್ಷನ್ ಕ್ಲಿಕ್ ಮಾಡಿಕೊಂಡ್ರೆ ತಳಗೆ ಅಪ್ಡೇಟ್ ಟು ಡೌನ್ಲೋಡ್ ಅಂತ ಬರುತ್ತೆ. ಡೌನ್ಲೋಡ್ ಆದ ನಂತರ 100% ಆದ ನಂತರ ಪ್ರಿವ್ಯೂ ಬರುತ್ತೆ. ಪ್ರಿವ್ಯೂ ಆದ ನಂತರ ಇನ್ಸ್ಟಾಲ್ ಅಂತ ಬರುತ್ತೆ. ಇನ್ಸ್ಟಾಲ್ ಆದ ನಂತರ ಫ್ರೆಂಡ್ಸ್ ನಿಮ್ಮ ಫೋನನ್ನು ಸ್ವಿಚ್ ಆಫ್ ಆಗಿ 10 ಸೆಕೆಂಡ್ ಸ್ವಿಚ್ ಆಫ್ ಆಗಿ ರಿಟರ್ನ್ ತಾನೇ ಸ್ವಿಚ್ ಆನ್ ಆಗುತ್ತೆ ಫ್ರೆಂಡ್ಸ್. ನೋಡಿದ್ರೆ ಫ್ರೆಂಡ್ಸ್, ಯಾವ ರೀತಿ ನೀವು ನಿಮ್ಮ ಫೋನಿನ ಸಾಫ್ಟ್ವೇರ್ ಅಪ್ಡೇಟ್ ಕೊಟ್ಟರೆ ಫ್ರೆಂಡ್ಸ್. ಹೌದು ಫ್ರೆಂಡ್ಸ್, ಯಾವ ರೀತಿ ಸಾಫ್ಟ್ವೇರ್ ಅಪ್ಡೇಟ್ ಕೊಟ್ಟು ಯಾವ ರೀತಿ ಡೌನ್ಲೋಡ್ ಮಾಡಿದರೆ ಯಾವ ರೀತಿ ಸೆಟ್ಟಿಂಗ್ ಮಾಡೋದು ಯಾವ ರೀತಿ ಇನ್ಸ್ಟಾಲ್ ಮಾಡೋದು ಫ್ರೆಂಡ್ಸ್. ಹಾಗಾದರೆ ಈ ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ ಫ್ರೆಂಡ್ಸ್. ಇನ್ನೂವರೆಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲಕ್ಕನ್ನು ಎನೇಬಲ್ ಮಾಡ್ಕೊಳ್ಳಿ. ಇದೇ ರೀತಿ ಹೊಸ ಅಪ್ಡೇಟ್ ಆಗಿ ಫ್ರೆಂಡ್ಸ್. ಏನಾದರೂ ಫೇಸ್ಬುಕ್ ಪೇಜಲ್ಲಿ ನೋಡ್ತೀರಿ, ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಬೆಲ್ಲಕ್ಕನ್ನು ಎನೇಬಲ್ ಮಾಡ್ಕೊಳ್ಳಿ. ಇದೇ ರೀತಿ ಹೊಸ ಅಪ್ಡೇಟ್ ಆಗಿ ಫ್ರೆಂಡ್ಸ್. ನೀವು ಏನಾದರೂ ಸೋಷಿಯಲ್ ಮೀಡಿಯಾದಲ್ಲಿ ಫಾಲೋ ಮಾಡ್ಕೊಂಡು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಕೊಡ್ತೀನಿ, ನಾನು ಸೋಷಿಯಲ್ ಮೀಡಿಯಾದಲ್ಲಿ ಫಾಲೋ ಮಾಡೋದು ಫ್ರೆಂಡ್ಸ್. ವಿಡಿಯೋ ಹೇಗೆ ಅನಿಸ್ತಾ ಅಂತ ಬಂದು ಕಮೆಂಟ್ ಬಾಕ್ಸ್ನಲ್ಲಿ ಬಂದು ಕಮೆಂಟ್ ಮಾಡಿ ಫ್ರೆಂಡ್ಸ್. ಈ ವಿಡಿಯೋನ ಫ್ಯಾಮಿಲಿ ರಿಲೇಟಿವ್ ಫ್ರೆಂಡ್ಸ್ ಶೇರ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ಫ್ರೆಂಡ್ಸ್ ವಾಚಿಂಗ್ ಫ್ರೆಂಡ್ಸ್. ಇದೇ ರೀತಿ ನೆಕ್ಸ್ಟ್ ಸಿಗೋಣ ಫ್ರೆಂಡ್ಸ್.